ಕಾರ್ಮಿಕರ ಕಾರ್ಡುಗಳು ಸುಮಾರು 1 ವರ್ಷದಿಂದ ಸುಮಾರು ಕಾರ್ಡುಗಳು ರದ್ದಾಗಿದೆ. ಇರ್ತಕ್ಕಂಥ ಕಾರ್ಡ್ಗಳನ್ನ ತಗಂತ ಇಲ್ಲ. ವೆಬ್ಸೈಟ್ ವೀಕ್ ಇದೆ, ಆಮೇಲೆ ಕಾರ್ಡ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಳಕತ್ತಿಲ್ಲ ಅಂತ. ಆಮೇಲೆ 1 ವರ್ಷದಿಂದ ಬರ್ತಕ್ಕಂಥ ಕಾರ್ಮಿಕರ ಈ ಮಕ್ಕಳ ವಿದ್ಯಾಭ್ಯಾಸದ್ದು ಆಗ್ಲಿ, ಆಮೇಲೆ ಹೆರಿಗೆ ಭತ್ಯೆ ಆಗ್ಲಿ, ಮದುವೆ ಮಾಡಿಸಿರ್ತಕ್ಕಂಥದ್ದಾಗ್ಲಿ, ಆಮೇಲೆ ಸ್ಟಡಿ ಮಾಡ್ತಕ್ಕಂಥ ಹುಡುಗರದು ಭತ್ಯೆ ಆಗ್ಲಿ ಏನು ಬರ್ತಾ ಇಲ್ಲ. ಆಮೇಲೆ ಬರ್ತಾ ಕಳೆದ ಎಲ್ಲದು ಸ್ಟಾಪ್ ಆಗಿದೆ, ಕಾರ್ಡನ್ನು ಕೂಡ ತಗೊಳಕತ್ತಿಲ್ಲ. ಇದು ಸಮಸ್ಯೆನ ಇನ್ನೂ ಬಗೆಹರಿತಾ ಇಲ್ಲ. ಆಮೇಲೆ ತಾಲೂಕುಗಳ ಒಳಗೂ ಕೂಡ ಬಹಳ ಸಮಸ್ಯೆಗಳ ಕಾಡ್ತಾ ಇದೆ. ನಿಜವಾದ ಫಲಾನುಭವಿಗಳಿಗೆ ಕಾರ್ಮಿಕರಿಗೆ ಸರಿಯಾದ ಅನುಕೂಲಗಳು ಸಿಗ್ತಾ ಇಲ್ಲ ಕಾರ್ಡಿಂದ, ನಿಮ್ಮ ಕಾರ್ಮಿಕರ ಸಚಿವರ ಕಡೆಯಿಂದ. ಅಲ್ಲ, ನೀವು ಹೇಳೋ ಪ್ರಶ್ನೆ ನೋಡಿದ್ರೆ ನಮ್ಮ ಇಲಾಖೆ ಮುಚ್ಕೊಂಡು ಹೋಗಿದ್ದಂಗೆ ತಂಗಿ ಹೇಳಕತ್ತೀರಿ. ಹಂಗಿಲ್ಲ ತಮ್ಮ. ಸುಮಾರು 58 ಲಕ್ಷ ಕಟ್ಟಡ ಕಾರ್ಮಿಕರು ಈ ಕರ್ನಾಟಕದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಅದನ್ನು ನಮಗೆ ಸಂಪೂರ್ಣ ನನಗೆ ಮನವರಿಕೆ ಇದೆ. ಯಾಕಂದರೆ 58 ಲಕ್ಷ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರು ಇರಲ್ಲ ಅಂತ ಹೇಳಿ ನಾವು ಸ್ಪೆಷಲ್ ಡ್ರೈವ್ ಮಾಡಿದ್ವಿ. ಡ್ರೈವ್ ಮಾಡಿ ಕೆಲವು ಕರಾರು ಷರತ್ತುಗಳನ್ನ ಹಾಕಿದ್ದೇವೆ. ರಿನ್ಯೂವಲ್ ಆಗಿರಬೇಕು, ಕಡ್ಡಾಯವಾಗಿ 90 ದಿವಸ ಕೆಲಸ ಮಾಡಿರ್ತಕ್ಕಂಥದ್ದು ಏನನ್ನ ಪಾವತಿ ಕೊಡಬೇಕು, ಪೇ ಸ್ಲಿಪ್ ಅಂತ ಹೇಳ್ತೀವಿ, ಅಥವಾ ನಮ್ಮ ಆಫೀಸರ್ಸ್ ಹೋಗಿ ಎಲ್ಲಿ ಕೆಲಸ ಮಾಡಿದಾರೆ ಅಂತ ಕೇಳ್ತೀವಿ. ಸೊ ಕೆಲವಾರು ಜಿಲ್ಲೆಗಳಲ್ಲಿ 3 ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ. ಹಂಗಾಗಿ 58 ಲಕ್ಷ ಇರ್ತಕ್ಕಂಥದ್ದು ಇವತ್ತು ಸುಮಾರು 37 ಲಕ್ಷವರೆಗೆ ತಂದಿದ್ದೀವಿ. ಸುಮಾರು 20 ಲಕ್ಷ ಕಾರ್ಡ್ಗಳನ್ನ ಕಮ್ಮಿ ಮಾಡಿದ್ದೀವಿ. ಇದು ಇಲ್ಲಿಗೆ ಸೊಲ್ಯೂಷನ್ ಆಗೋದಿಲ್ಲ. ಇದು ಸೊಲ್ಯೂಷನ್ ಆಗ್ಬೇಕಂದ್ರೆ ನಾವೇನು ಮಾಡಿದ್ದೀವಿ ಅಂದರೆ 43 ಹೊಸ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಒಂದು ಹೊಸ ಕಾರ್ಯಕ್ರಮ ಮಾಡಿದ್ದೀವಿ. ಯಾರು ಜೆನ್ಯೂನ್ ಇದ್ದಾರೆ ಅವರಿಗೆ, ಯಾರು ನಮ್ಮ ಕಟ್ಟಡ ಕಾರ್ಮಿಕ ಅವನು ಬೆವರು ಸುರಿಸಿ ನಮಗೆ ಸೆಸ್ ತುಂಬ್ತಾ ಇದ್ದಾನೆ ಅವನಿಗಂತೂ ಖಂಡಿತವಾಗ್ಲಿ ಅನುಕೂಲ ಆಗ್ತಕ್ಕಂಥ ಕೆಲಸ, ಯಾರು ಜೆನ್ಯೂನ್ ಇದ್ದಾರೆ ಅವರಿಗಂತೂ ಮೋಸ ಆಗಂಗಿಲ್ಲ ಅಂತ ಕೆಲಸ ನಾವು ಮಾಡ್ತಾ ಇದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಂಬರ್ 1, ನಾವೇನು ಕೇಳಿದ್ರೆ ಏನು ಸರ್ ದುಡ್ಡೇ ಬರ್ತಲ್ಲ ಅಂತೇಳಿ. ಏನಾಯ್ತಂದ್ರೆ ದುಡ್ಡು ಕಮ್ಮಿ ಕೊಡ್ತಾ ಇದೀವಿ ನಿಜ. ಏನಾಯ್ತು ಅಂತಂದ್ರೆ BJPಯ ಸರ್ಕಾರ ಅವಧಿಯಲ್ಲಿ 58 ಲಕ್ಷ ಕಾರ್ಡ್ಗಳಾಗ್ಬಿಟ್ಟು, ನಮ್ಮ ಅವಧಿಯಲ್ಲಿ ನಾವು 3,000 ರೂಪಾಯಿ ಕೊಡ್ತಾ ಇದ್ವಿ. ಪ್ರೈಮರಿಗೆ 3,000 10,000 ಮಾಡಿಬಿಟ್ರು ಅವರು. ಸೊ ಸೆಕೆಂಡ್ರಿ ಎಜುಕೇಷನ್ಗೆ 10,000 ಇದ್ದರೆ 20,000 ಮಾಡಿದ್ರು. ಸೊ PUC 1, 2ಗೆ 20,000 ಕೊಡ್ತಿದ್ರೆ 40,000 ಮಾಡಿಬಿಟ್ರು. ಇಂಜಿನಿಯರಿಂಗ್ 50,000 ರೂಪಾಯಿ ಕೊಡ್ತಾರೆ, ಒಂದೇಟಿಗೆ 2 ಲಕ್ಷ ಮಾಡಿದ್ರು. ಈ ಥರ ಯಾವುದು ಸೈಂಟಿಫಿಕ್ ರೀಸನ್ ಇಲ್ಲಾರಂಗೆ ಜಾಸ್ತಿ ಮಾಡಿದ್ರು. ಐ ಆಮ್ ನಾಟ್ ಪೊಲಿಟಿಸೈಸಿಂಗ್ ಇಟ್, ಬಟ್ ಆಗಿರ್ತಕ್ಕಂಥದ್ದು ವಾಸ್ತು. ಅದಾದ ತಕ್ಷಣ ಏನಾಯ್ತು ಅಂತಂದ್ರೆ ಅವ್ರಿಗೆ ಅರ್ಜಿ ಬಂದಿರತಕ್ಕಂಥದ್ದು ಕೇವಲ 2,60,000 ಮಾತ್ರ ಅರ್ಜಿಗಳು ಬಂದಿದ್ದು. ಆ ಅರ್ಜಿಗಳಿಗೆ ಅಷ್ಟು ದುಡ್ಡು ಕೊಟ್ಬಿಟ್ರು. ಸೊ ನಾವು ಸರ್ಕಾರ ಬರೋಕ್ಕಿಂತ ಮುಂಚೆ ನಮಗೆ 58 ಲಕ್ಷ ಕಾರ್ಡ್ನಲ್ಲಿ ಸುಮಾರು 13 ಲಕ್ಷ ಅರ್ಜಿಗಳು ಬಂದು. 13 ಲಕ್ಷ ಅರ್ಜಿಗೆ ನಾವು ಅವ್ರು ಕೊಟ್ಟಷ್ಟು ದುಡ್ಡು ಕೊಟ್ಟರೆ ನಮಗೆ ಸುಮಾರು 1,800 ಕೋಟಿ ಬೇಕು. ನಮ್ಮ ಆದಾಯ ಇರ್ತಕ್ಕಂಥದ್ದು 1,000 ಕೋಟಿ. 9 ಲಕ್ಷ ಮಕ್ಕಳಿಗೆ ಕಳೆದ ಬಾರಿ ಕೊಟ್ಟಿದ್ದೀವಿ. ಈ ಬಾರಿ ಕೂಡ ಸುಮಾರು 8 ಲಕ್ಷ ಮಕ್ಕಳಿಗೆ ಕೊಡ್ತೀವಿ. ಸುಮಾರು 17 ಲಕ್ಷ ಮಕ್ಕಳಿಗೆ ಕೊಡ್ತಾ ಇದ್ದೀವಿ.